ಆಟದಲು ನಿನದೇ ಮುಂಗುಡಿ ಕನಸಾಂಗಡಿ. ಓಕೆ ಗೈಸ್, ಈ ವಿಡಿಯೋನ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕಂತ ನೋಡೋಣ. ಡಿಸ್ಕ್ರಿಪ್ಷನಲ್ಲಿ 3 ಲಿಂಕ್ ಕೊಟ್ಟಿದ್ದೀನಿ. ಶೇಕ್ ಎಫೆಕ್ಟ್ಸು, ಬಿಟ್ ಮಾರ್ಕಿಂದು ಮತ್ತು ಫುಲ್ ವಿಡಿಯೋ ಲಿಂಕಿಂದು. ಲಿಂಕ್ ಕ್ಲಿಕ್ ಮಾಡಿ ಓಪನ್ ಮಾಡಿದ್ಮೇಲೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ಲಿರಿಕ್ಸ್ ಎಲ್ಲ ಬರೆದು ಇಟ್ಟಿದ್ದೀನಿ. ಇದಕ್ಕೆ ಎಫೆಕ್ಟ್ಸ್ ಹಾಕಿದರೆ ವಿಡಿಯೋ ರೆಡಿ ಆಗುತ್ತೆ. ಅದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡ್ಬೋದು, ಪ್ರತಿಯೊಂದು ಲಿರಿಕ್ಸ್ ಎಲ್ಲ ರೆಡಿ ಇದೆ. ಮತ್ತು ಸ್ಟಾರ್ಟಿಂಗ್ ಪಾಯಿಂಟ್ ಬನ್ನಿ. ಸ್ಟಾರ್ಟಿಂಗ್ ಪಾಯಿಂಟ್ ಒಂದು ಇಲ್ಲಿ ನನ್ನ ಬದುಕಿನ ಲೇಯರ್ ಹತ್ರ ನಿಲ್ಲಿಸಿ, ಅಲ್ಲಿ ಪ್ಲಸ್ ಐಕನ್ ಕಾಣುತ್ತೆ ನೋಡಿ, ಆ ಪ್ಲಸ್ ಐಕನ್ ಕ್ಲಿಕ್ ಮಾಡಿ. ಪ್ಲಸ್ ಐಕನ್ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ. ಅಲ್ಲಿ ಮೀಡಿಯಾ ಅಂತ ಇರುತ್ತೆ, ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಪಿನ್ಸ್ ಅಂದರೆ ನಿಮ್ಮ ಗ್ಯಾಲರಿಯಲ್ಲಿ ಫೋಟೋಸ್ ಎಲ್ಲ ಓಪನ್ ಆಗುತ್ತೆ. ಫೋಟೋನ ಆ್ಯಡ್ ಮಾಡಿ, ನಿಮ್ಗೆ ಯಾವ್ದು ಬೇಕೋ ಅದು ಆ್ಯಡ್ ಮಾಡಿಕೊಂಡು ಆ ಫೋಟೋನ ಲಾಂಗ್ ಪ್ರೆಸ್ ಮಾಡಿ ಹಂಗೆ ಕೆಳಗಡೆ ಎಳ್ಕೊಬಂದರೆ ಫೋಟೋ ಕೆಳಗಡೆ ಬರುತ್ತೆ. ಅಲ್ಲಿ ಬದುಕಿನ ಲೇಯರ್ ಅಂದರೆ ಲಿರಿಕ್ಸ್ ಕೆಳಗಡೆ ಇಟ್ಬಿಟ್ರೆ ಫೋಟೋ ಈ ರೀತಿ ಬರುತ್ತೆ. ಮತ್ತು ನೆಕ್ಸ್ಟ್ ಫೋಟೋ ಆ್ಯಡ್ ಮಾಡೋಣ. ನಿಮಗೆ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಹಾಕ್ಕೋಬೋದು. ನಾನು 1 ಲೇಯರು 2 ಲೇಯರು ಬಿಟ್ಟು ಫೋಟೋನ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗಾದರೆ ವೀಡಿಯೋ ಚೆನ್ನಾಗಿ ಬರುತ್ತೆ. ಇನ್ಸ್ಟಾಗ್ರಾಮಲ್ಲಿ ಈಗ ಇದೇ ಟ್ರೆಂಡಿಂಗ್ ಇರೋದು. ಮತ್ತು ಲಾಂಗ್ ಪ್ರೆಸ್ ಮಾಡಿ ಕೆಳಗಡೆ ಈ ರೀತಿ ಎಳ್ಕೊಬರ್ತಿದೆ ನೋಡಿ. ಫೋಟೋ 1 ಸೆಕೆಂಡ್ ಇರುತ್ತೆ. ಆ 1 ಸೆಕೆಂಡ್ ಇರೋ ಫೋಟೋನ ಒಂದು ಸಲ ಕ್ಲಿಕ್ ಮಾಡಿ ಬಿಟ್ ಮಾರ್ಕ್ ಮೇಲೆ ಬಿಟ್ ಮಾರ್ಕ್ ಹತ್ರ ನಿಲ್ಲಿಸ್ಕೊಂಡು ಅಲ್ಲೊಂದು ಮಾರ್ಕ್ ಇರುತ್ತೆ ನೋಡಿ, ಆ ಮಾರ್ಕ್ ಕ್ಲಿಕ್ ಮಾಡಿದ್ಮೇಲೆ ಫೋಟೋ ಅಲ್ಲಿವರೆಗೂ ಬರುತ್ತೆ. ಈ ರೀತಿ ಫೋಟೋ 2 ಲೇಯರ್ಗೆ ಒಂದು ಫೋಟೋ ಮುಂದೆ ಬರುತ್ತೆ. ಓಕೆ ಗೈಸ್, ಈಗ ನೆಕ್ಸ್ಟ್ ಫೋಟೋ ಆ್ಯಡ್ ಮಾಡೋಣ. ನೆಕ್ಸ್ಟ್ ಫೋಟೋ ಸೇಮ್ ಪ್ರೊಸೆಸ್ಸು. ಅಲ್ಲಿ ಕ್ಲಿಕ್ ಮಾಡಿಕೊಂಡು ಮತ್ತೆ ಲಾಂಗ್ ಪ್ರೆಸ್ ಮಾಡಿ ಕೆಳಗಡೆ ಎಳ್ಕೊಬನ್ನಿ. ಕೆಳಗಡೆ ಎಳ್ಕೊಬಂದು ಅಲ್ಲಿ ಬಿಟ್ಟು ಮತ್ತೆ ಫೋಟೋ ಮೇಲೆ ಕ್ಲಿಕ್ ಮಾಡಿ ಮತ್ತು ನೆಕ್ಸ್ಟ್ ಬಿಟ್ ಮಾರ್ಕ್ ಹತ್ರ ನಿಲ್ಲಿಸ್ಕೊಂಡು ಅಲ್ಲಿವರೆಗೂ ಫೋಟೋನ ಆ ರೀತಿ ಕ್ಲಿಕ್ ಮಾಡಿ. ಈ ರೀತಿ ಫೋಟೋ ಆ್ಯಡ್ ಮಾಡೋದು. ನೆಕ್ಸ್ಟ್ ಈಗ ಇದಕ್ಕೆ ಲಿರಿಕ್ಸ್ಗೆ ಎಫೆಕ್ಟ್ ಮತ್ತು ಫೋಟೋಗೆ ಎಫೆಕ್ಟು ಹಾಕೋಣ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಶೇಕ್ ಎಫೆಕ್ಟ್ನ ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡ್ಕೊಂಡು ಓಪನ್ ಮಾಡಿದ್ಮೇಲೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ನೋಡ್ಬೋದು, ಇಲ್ಲಿ ಶೇಕ್ ಎಫೆಕ್ಟು ಮತ್ತು ಫೋಟೋ ಎಫೆಕ್ಟಿಂದು ಲಿರಿಕ್ಸ್ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಕಾಫಿ ಎಫೆಕ್ಟ್ನ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ನೀವು ಏನು ವೀಡಿಯೋ ಮಾಡ್ತಿರಲ್ಲ ಅದನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಪ್ರತಿಯೊಂದು ಲೇಯರ್ಸ್ಗೂ ಎಫೆಕ್ಟ್ನ ಹಾಕ್ಕೊಂಡು ಹೋಗಬೇಕು. ಅಲ್ಲಿ ಎಫೆಕ್ಟ್ ಅಂತ ಕ್ಲಿಕ್ ಮಾಡಿ, ಇಲ್ಲಿ ಪೇಸ್ಟ್ ಎಫೆಕ್ಟ್ ಅಂತ ಕ್ಲಿಕ್ ಮಾಡಿ. ಹೀಗೆ ಪ್ರತಿಯೊಂದಕ್ಕೂ ಎಫೆಕ್ಟ್ನ ಹಾಕ್ಕೊಂಡು ಹೋಗಬೇಕು. ಹೀಗೆ ಪ್ರತಿಯೊಂದಕ್ಕೂ ಎಫೆಕ್ಟ್ನ ಹಾಕೊಂಡ್ರೆ ವಿಡಿಯೋ ಚೆನ್ನಾಗಿ ಕಾಣುತ್ತೆ. ಓಕೆ ಗೈಸ್, ಈಗ ಫೋಟೋಗೆ ಎಫೆಕ್ಟ್ ಹಾಕೋಣ. ಮತ್ತು ಬ್ಯಾಕ್ ಬಂದು ಶೇಕ್ ಎಫೆಕ್ಟ್ ಪ್ರಾಜೆಕ್ಟ್ ಓಪನ್ ಮಾಡಿ, ಫೋಟೋ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಎಫೆಕ್ಟ್ ಅಂತ ಕ್ಲಿಕ್ ಮಾಡಿ, ಕಾಫಿ ಎಫೆಕ್ಟ್ ಮಾಡ್ಕೊಳ್ಳಿ. ಮತ್ತು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಮತ್ತೆ ಪ್ರಾಜೆಕ್ಟ್ ಓಪನ್ ಮಾಡ್ಕೊಳ್ಳಿ. ನೀವು ಏನು ವೀಡಿಯೋ ಅದನ್ನ ಓಪನ್ ಮಾಡಿಕೊಂಡು ಮತ್ತು ಕೆಳಗಡೆ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಫೋಟೋ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ ಅಂತ ಕ್ಲಿಕ್ ಮಾಡಿ, 3 ಲೇಯರ್ ಡಾಟ್ ಇದ್ದಾವೆ, ಅಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಪೇಸ್ಟ್ ಎಫೆಕ್ಟ್ ಅಂತ ಬರುತ್ತೆ. ಪೇಸ್ಟ್ ಮಾಡಿ, ಈ ರೀತಿ ಕಾಣುತ್ತೆ ನೋಡಿ. ಹೀಗೆ ಪ್ರತಿಯೊಂದು ಫೋಟೋಗೂ ಎಫೆಕ್ಟನ್ನು ಹಾಕ್ಕೊಂಡು ಹೋಗಿ. ಈ ರೀತಿ ಪೇಸ್ಟ್ ಮಾಡ್ಕೊಳ್ಬೇಕು. ಓಕೆ ಗೈಸ್, ವಿಡಿಯೋ ರೆಡಿ ಆಯಿತು. ಅಲ್ಲಿ ಎಕ್ಸ್ಪೋರ್ಟ್ ಮಾರ್ಕ್ ಕಾಣುತ್ತೆ ನೋಡಿ ಸೆಟ್ಟಿಂಗ್ ಪಕ್ಕ, ಅಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ. ಅಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಎಕ್ಸ್ಪೋರ್ಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ. ಗ್ಯಾಲರಿಯಲ್ಲಿ ಸೇವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ.